ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಶ್ರುತಿಗೆ ಚಾಕು ಇರಿಯಲಾಗಿದೆ. ಪತಿಯಿಂದಲೇ ಶೀಲಾ ಶಂಕಿಸಿ ಶ್ರುತಿಗೆ ಚಾಕು ಇರಿತ. ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಶ್ರುತಿಗೆ ಚಾಕುವಿನಿಂದ ಇರಿಯಲಾಗಿದೆ. ಪತಿಯಿಂದಲೇ ಶೀಲಾ ಶಂಕಿಸಿ ಆಗಿರುವಂತಹ ಘಟನೆ ಅಂತ ಹೇಳಲಾಗ್ತಿದೆ. ಕಿರುತೆರೆ ನಟಿ ಮಂಜುಳಾ ಅಲಿಯಾ ಶ್ರುತಿ ಬೆಂಗಳೂರಿನ ಮುನೇಶ್ವರ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. ಅಮೃತಧಾರೆ ಸೇರಿ ಹಲವಾರು ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ರು. ಜುಲೈ 4ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಮರೇಶ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ನಟಿ ಶ್ರುತಿ ಮದುವೆ ಆಗಿದ್ರು. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ದ ಶ್ರುತಿ ಪತಿ ಅಮರೇಶ್ ಜೊತೆ ಮದುವೆ ಆಗಿದ್ದಂಥ ನಟಿ ಶ್ರುತಿ 20 ವರ್ಷಗಳ ಹಿಂದೆ ಅಮರೇಶ್ ಜೊತೆ ಶ್ರುತಿ ಮದುವೆ ಆಗಿದ್ರು. ನೀವೀಗೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರೇ ಕಿರುತೆರೆ ನಟಿ ಶ್ರುತಿ, ಮಂಜುಳಾ ಅಲಿಯಾಸ್ ಶ್ರುತಿ. ಪತಿ ಅಮರೇಶ್, ಪತ್ನಿ ಶ್ರುತಿ ಮತ್ತೆ ಮುನಿಸಿತ್ತು. ಕಿರುತೆರೆ ನಟಿ ಮಂಜುಳಾ ಅಲಿಯಾ ಶ್ರುತಿಗೆ ಚಾಕುವಿನಿಂದ ಇರಿಯಲಾಗಿದೆ. ಅಮೃತಧಾರೆ ಸೇರಿದ ಹಾಗೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ನಟಿ ಶ್ರುತಿ ನಡವಳಿಕೆ ಅಮರೇಶ್ಗೆ ಇಷ್ಟವಾಗ್ತಾ ಇರಲಿಲ್ಲ. ಇಬ್ಬರ ನಡುವೆ ಹೊಂದಾಣಿಕೆ ಸರಿ ಇರಲಿಲ್ಲ. ಮದುವೆಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದರು. ಲೀಸ್ಗೆ ಮನೆ ಪಡೆದು ವಾಸವಿದ್ದಂಥ ಶ್ರುತಿ ಮತ್ತು ಅಮರೇಶ್ ಇಬ್ಬರ ನಡುವೆ ಲೀಸ್ ಹಣಕ್ಕಾಗಿ ಜಗಳ ಆಗ್ತಾ ಇತ್ತು. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ಶ್ರುತಿ ದೂರ ಆಗಿದ್ದರು. ಹೀಗಾಗಿ ಗಂಡನಿಂದ ದೂರಾಗಿ ಅಣ್ಣನ ಮನೆಯಲ್ಲಿ ಶ್ರುತಿ ಇದ್ದರು. ಹನುಮಂತನಗರ ಠಾಣೆಗೆ ದೂರು ನೀಡಿ ಶ್ರುತಿ ಅವರು ಹೇಳಿದ್ದಾರೆ. ಇದಾದಮೇಲೆ ಸಂಧಾನ ಕೂಡ ಆಗಿತ್ತು. ಇಬ್ಬರು ಒಂದಾದ ಮರುದಿನ ಅಮರೇಶ್ ಈಗ ಚಾಕುವಿನಿಂದ ಇರ್ತಿರೋದು. ವಿಕಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಕಾಸ್, ಏನಿದು 20 ವರ್ಷಗಳ ದಾಂಪತ್ಯ, ಏನು ಸಮಸ್ಯೆ ಇತ್ತು ಇಬ್ಬರ ನಡುವೆ, ಸದ್ಯಕ್ಕೆ ಏನಾಗಿರೋದು, ಚಾಕು ಇರೋದು ಯಾಕೆ, ಏನು ಅಂತ? ಅವಿನಾಶ್, ಕಿರುತೆರೆ ನಟಿ ಮತ್ತು ಖಾಸಗಿ ಚಾನಲ್ ಆಂಕರ್ ಆಗಿದ್ದಂತಹ ಮಂಜುಳಾ ಈಗ ಗಂಡನಿಂದಲೇ ಚಾಕು ಇರಿತಕ್ಕೆ ಒಳಗಾಗಿರುವಂತದ್ದು. ಸುಮಾರು 20 ವರ್ಷಗಳ ಹಿಂದೆ ಮದುವೆಯಾಗಿ ಹೆಣ್ಮಕ್ಳು ಕೂಡ ಇದ್ರು. ಒಂದು 5 ವರ್ಷಗಳ ನಂತರದಲ್ಲಿ ಗಂಡ ಆಟೋ ಚಾಲಕನಾಗಿದ್ದ. ಆ ನಂತರದಲ್ಲಿ ಒಂದು 5 ವರ್ಷಗಳ ನಂತರ ಹಣಕಾಸಿನ ವಿಚಾರಕ್ಕೆ ಮತ್ತು ಹಲವು ವಿಚಾರಗಳಿಗೆ ಅವರಿಬ್ಬರ ನಡುವೆ ಒಂದಷ್ಟು ಮನಸ್ತಾಪಗಳು ಶುರುವಾಗಿತ್ತು. ನಂತರದಲ್ಲಿ ಆಕೆಯ ಅಣ್ಣನ ಜೊತೆಯಲ್ಲಿ ಹೋಗ್ಬಿಟ್ಟು ಮಂಜುಳಾ ವಾಸ ಇದ್ದು, ಇತ್ತೀಚೆಗೆ ಅಷ್ಟೇ ಆಕೆಯನ್ನ ಕರ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಹಲವು ಬಾರಿ ಫೋನ್ ನಲ್ಲೂ ಕೂಡ ಇವರು ಗಲಾಟೆಯನ್ನ ಮಾಡ್ಕೊಂಡಿದ್ರು ಮತ್ತು ನಾನು ಮದುವೆ ಸಂದರ್ಭದಲ್ಲಿ ಕೊಟ್ಟಿದಂತಹ ಹಣ ಮತ್ತು ಬಂಗಾರವನ್ನು ವಾಪಸ್ ಕೊಡು ಅಂತ ಹೇಳಿ ಕೂಡ ಈತ ಕಿರಿಕಿರಿಯನ್ನ ಮಾಡ್ತಾ ಇದ್ದ ಅಂತೇಳಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಕೇಸನ್ನ ಅಮರೇಶ್ ವಿರುದ್ಧವಾಗಿ ಈಕೆ ದಾಖಲು ಮಾಡಿದ್ದು. ಇತ್ತೀಚೆಗೆ ಒಂದಷ್ಟು ರಾಜಿ ಸಂಧಾನವನ್ನ ಮಾಡಿ ಮತ್ತೆ ಮನೆಗೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮತ್ತೆ ಗಲಾಟೆಯಾಗಿ ಚಾಕುವನ್ನ ಎಳೆದಿರುವಂತದ್ದು. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುಳಾ ಚಿಕಿತ್ಸೆಯನ್ನು ಪಡೆದಿದ್ರೆ ಆರೋಪಿ ಅಮರೇಶ್ ಈಗ ಅರೆಸ್ಟ್ ಆಗಿ ಜೈಲಿನ ಹಾಕಿರುವಂತದ್ದು. ಧನ್ಯವಾದ ವಿಕಾಸ್.